ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪಟ್ಪಟ ಅಂತ ಮಾತಾಡೋ ಕಾಸ್ಟಲ್ ಕರ್ನಾಟಕ ಹುಡುಗಿ ಅಂಶಿ ಶೆಟ್ಟಿ. ಇವತ್ತು ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ತೆಂಗಿನ ಮರ ನೋಡಿಕೊಂಡು ನಮ್ಮ ಮಿಯಾವ್ ಮಿಯಾವ್ ಮಿನ್ನುಗೆ ಒಂದು ಹಾಯ್ ಹೇಳ್ಕೊಂಡು ನಾವು ನಮ್ಮ ದಿನನ ಸ್ಟಾರ್ಟ್ ಮಾಡಿದ್ವಿ. ಊರ ಕಡೆ ಬೆಳಿಗ್ಗೆ ಎದ್ದ ತಕ್ಷಣ ಸೌದೆ ಒಲೆ ಹೊಗೆ ಘಟ್ಟು ಮೂಗಿಗೆ ಹೊಡಿತಿರತ್ತೆ. ನಾನು ಅಷ್ಟೇ ಎದ್ದು ಸೀದಾ ನಮ್ಮಮ್ಮನ ಹತ್ರ ಹೋಗಿ ಇವತ್ತು ನಾನೇ ರೊಟ್ಟಿ ಮಾಡ್ತೀನಿ ಅಂತ ಕೈಲಂತ ತಗೊಂಡು ನೋಡಿ, ಇದಕ್ಕೆ ಈ ಕಾವಲಿ ಏನಿದೆ ಅಲ್ಲ ಅದಕ್ಕೆ ಬಲಾವುದ ಕಾವೇಲಿ ಅಂತಂತಾರೆ. ಇದರಲ್ಲಿ ರೊಟ್ಟಿ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ನಮ್ಮ ಕಡೆ ಅಂತೂ ಜನಜೀವನದ ಮುಖ್ಯ ಆಧಾರನೇ ಅಡಿಕೆ. ಅದೆಷ್ಟೋ ಮನೆಗಳು ಅಡಿಕೆಯಿಂದಾನೇ ನಡೀತಿವೆ. ಮೇಲ್ನೋಟಕ್ಕೆ ಅಡಿಕೆ ಕೃಷಿ ಸುಲಭ ಅಂತ ಕಂಡ್ರೂ ಅದಕ್ಕೂ ಅದರದೇ ಆದ ಸಮಯವನ್ನು ಕೊಡಬೇಕಾಗತ್ತೆ. ನಮ್ಮ ಕಡೆ ದಿನನಿತ್ಯದ ಅಗತ್ಯಕ್ಕೆ ಬೇಕಾಗಿರೋಂತಹ ತರಕಾರಿಗಳನ್ನ ಪರ್ಚೇಸ್ ಮಾಡ್ತಾ ಇರೋದು ತುಂಬ ಕಮ್ಮಿ. ಯಾಕಂದರೆ ದಿನನಿತ್ಯಕ್ಕೆ ಬೇಕಾಗಿರೋವಂಥ ಎಲ್ಲ ತರಕಾರಿಗಳು, ಸಣ್ಣ ಪುಟ್ಟ ಬದನೆ, ಲೇಡೀಸ್ ಫಿಂಗರ್, ಬಸಳೆ ಇಂಥವೆಲ್ಲ ಮನೆಯಲ್ಲೇ ಬೆಳೀತಾರೆ. ಸೊ ದಟ್ ನಮ್ಮ ದಿನದ ಅಡುಗೆಗಳೆಲ್ಲ ಅದರಿಂದನೇ ಹೋಗುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ದು ತರಕಾರಿನೆಲ್ಲ ನೋಡಿಕೊಂಡು ಒಂದು ರೌಂಡ್ ನಮ್ಮಮ್ಮಂದು ಮಿನಿ ಹೂತೋಟ ಇದೆ. ಸೈಡಲ್ಲೆಲ್ಲ ಒಂಚೂರು ಹೂಗಳ ಗಿಡನೆಲ್ಲ ನಟ್ಟಿದ್ದಾರೆ. ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗೋವಾಗ ನಮ್ಮ ಮನೆಗೆ ಆಂಟಿ ಬರ್ತಾರೆ ಒಬ್ಬರು. ಅವರು ಫುಲ್ ನೀರು ಬಿಡ್ತಾಯಿದ್ರು. ಆಲ್ರೆಡಿ ಬೆಳಿಗ್ಗೆ 9-9:30 ಆಗಿತ್ತು. ನಮ್ಮ ಕಡೆ ಬಿಸಿಲು ಜಾಸ್ತಿ, ಹಾಗಾಗಿ ನೀರು ಬಿಟ್ಟಿಲ್ಲ ಅಂದರೆ ಗಿಡಗಳೆಲ್ಲ ಬಾಡಿ ಹೋಗುತ್ತೆ. ಸರಿ, ಇವತ್ತಿಗಿಷ್ಟು ಸಾಕು, ನಾನು ಹೋಗಿ ಬರಲಾ? ಇಜ್ಜಿಜ್ಜಿ ಏನು ಪೋದು ಬರೋಡೆ. ಟಾಟಾ, ಬೈ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.